ಕಾಡಲ್ಲಿ ನಿನಗೆ ಅಮ್ಮ ಆಗಿದ್ದಾಗ ನಿನಗೋಸ್ಕರ ವಸು ಎಷ್ಟೋ ಕಷ್ಟಪಟ್ಟಿದ್ದಾಳೆ. 2 ದಿನ ಉಪವಾಸ ಮಾಡಿ ನೈವೇದ್ಯ ತಯಾರಿಸಿ ಕೆಂಡದ ಮೇಲೆ ನಡೆದಿದ್ದಾಳೆ. ನನ್ನ ಹರಕೆಗೋಸ್ಕರ ಅವಳು ಕಷ್ಟಪಟ್ಟಿದ್ದಾಳೆ. ನಿನ್ನೆ ನಿನಗೆ BP ಕಮ್ಮಿ ಆಗಿ ಬಿದ್ದೋದಾಗ ಅವಳೇ ಡಾಕ್ಟರ್ನ ಕರೆಸಿ ನಿನಗೆ ಇಂಜೆಕ್ಷನ್ನು ಮೆಡಿಸಿನ್ಸ್ ತಂದುಕೊಟ್ಟು ಕಾಪಾಡಿದಾಳೆ. ಅದಕ್ಕೋಸ್ಕರ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲಿ ಸ್ವಲ್ಪ ಖರ್ಚು ಮಾಡಿದಾಳೆ. ನಿಜ ಹೇಳಬೇಕು ಅಂದ್ರೆ ನಿನ್ನೆನೆ ಅವಳು ಪಂದ್ಯದಲ್ಲಿ ಗೆದ್ದಿದ್ದಾಳೆ. ಇವತ್ತು ವಸು ಪೂರ್ತಿ ದುಡ್ಡು ಕೊಡದೇ ಇದ್ರೆ ಅವಳು ಸೋತೋದ್ಲು ಅಂತ ಶಿಕ್ಷೆ ಕೊಡಬೇಡ. ಅದೇ ಗಣ ಆಗುತ್ತೆ. ಪಂದ್ಯನೇ ಟೈಮ್ ಒಳಗಡೆ ಕೊಡ್ತೀನಿ ಅಂದಿರೋ 50,000 ಕೊಡ್ಬೇಕು, ಇಲ್ಲ ಅಂದ್ರೆ ಶಿಕ್ಷೆ ಅನುಭವಿಸ್ಬೇಕು. ವಸು 50,000ನ ಸಂಪಾದನೆ ಮಾಡಿದಾಳೆ ಸುಮಂಗ್ಲಿ. ಆದ್ರೆ ಅದರಲ್ಲೇ ಸ್ವಲ್ಪ ದುಡ್ಡನ್ನ ನಿಮ್ಮ ಅತ್ತಿಗೆಗೆ ಖರ್ಚು ಮಾಡಿದಾಳೆ. ಸೊಸೆ ಅಂದ್ಮೇಲೆ ಅಷ್ಟಾದ್ರೂ ಜವಾಬ್ದಾರಿ ಇರ್ಬೇಕಲ್ವಾ ಮಾವ? ವಸು ಅಕ್ಕನ ಜಾಗದಲ್ಲಿ ನಾನೇ ಇದ್ದಿದ್ರೆ ನಾನು ದುಡ್ಡು ಖರ್ಚು ಮಾಡ್ತಿದ್ದೆ. ಅತ್ತೆಗೆ ಅಂತ ಮಾಡಿರೋ ಖರ್ಚುನು ಲೆಕ್ಕಕ್ಕೆ ತಗೊಂಡ್ರೆ ಅವಳೆಂತ ಸೊಸೆ ಅಣ್ಣ? ಅವಳ ಸ್ವಾರ್ಥದ ಬಗ್ಗೆ ನೋಡ್ಕೊಂಡ್ರೆ ಆಗ ಅವಳು ಹೇಗೆ ಈ ಮನೆ ಸೊಸೆ ಆಗ್ತಾಳೆ? ವಸುಗೆ ಯಾವ ಸ್ವಾರ್ಥನೂ ಇಲ್ಲ. ಅತ್ತೆ ಖರ್ಚು ಮಾಡಿರೋ ದುಡ್ಡು ಬಿಟ್ಟು ಮಿಕ್ಕಿದ ದುಡ್ಡು ಕೊಡ್ತೀನಿ ಅಂತ ಅವಳೇನು ಹೇಳ್ತಾ ಇಲ್ಲ ಸುಮಂಗ್ಲಿ. ಈಗ್ಲೂನು ಪೂರ್ತಿ ದುಡ್ಡು ಕೊಡ್ತೀನಿ ಅಂತಾನೆ ಹಠ ಮಾಡ್ತಾ ಕೂತಿದ್ದಾಳೆ. ಅಷ್ಟು ಒಳ್ಳೆ ವ್ಯಕ್ತಿತ್ವ ನಮ್ ವಸುದು. ಸ್ವಾಮಿ, ನಿನ್ ಮೇಲೆ ಭಾರ ಹಾಕಿದ್ದೀನಿ. ಎಷ್ಟು ಕಷ್ಟ ಬೇಕಾದ್ರೂ ಅನುಭವಿಸ್ತೀನಿ. ಅವಧಿ ಒಳಗೆ ಮಿಕ್ಕಿದ ದುಡ್ಡು ಸಂಪಾದನೆ ಮಾಡೋ ತರ ಆಶೀರ್ವಾದ ಮಾಡು, ನನ್ನ ಗೆಲ್ಸು. ಎಕ್ಸ್ಕ್ಯೂಸ್ ಮೀ, ಜಯಂತಿ ಮೇಡಮ್ ಇದಾರಾ ಸರ್? ನಮ್ಮಮ್ಮನೇ ಏನಾಗಬೇಕು? ಮೇಡಮ್ ಅವರು ಡಿಸೈನ್ ಮಾಡಿ ಅಂತ ಸ್ಯಾರಿ ಕೊಟ್ಟಿದ್ರು, ಡಿಸೈನ್ ಮಾಡಿ ತಗೊಂಬಂದಿದ್ದೀನಿ. ಮೇಡಮ್ನ ಕರಿತೀರಾ? 1 ನಿಮಿಷ ಅತ್ತೆ, ಯಾರೋ ಬಂದಿದ್ದಾರೆ. ನಮಸ್ತೆ ಮೇಡಮ್, ನಿಮ್ಮ ಸ್ಯಾರಿಗೆ ಡಿಸೈನ್ ಮಾಡಿ ತಗೊಂಬಂದಿದ್ದೀನಿ, ಸರಿ ಇದೆಯಾ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಡ್ಯಾಮೇಜ್ ಆಗಿದೆ ಅಂತ ಒಂಚೂರು ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಏನಂದ್ರೆ ಅವ್ರಿಗೆ 30,000 ಕೊಡಿ. ಥ್ಯಾಂಕ್ ಯು ಸರ್. ವಸುಂಧರಾ ಮೇಡಮ್, ನೀವೇನು ಇಲ್ಲಿದ್ದೀರಾ? ನೀವು? ನಾನು ಮೇಡಮ್ ಮೊನ್ನೆ ಆನ್ಲೈನಲ್ಲಿ ನಿಮ್ಮ ಫೋನ್ ನಂಬರ್ ನೋಡಿ ಸ್ಯಾರಿ ಡಿಸೈನ್ ಮಾಡಿಕೊಡಿ ಅಂತ ಕಾಲ್ ಮಾಡಿದ್ನಲ್ಲ. 5,000 ಅಡ್ವಾನ್ಸ್ ಕೂಡ ಕಳಿಸಿದ್ದೆ. ಹೌದು, ಆದ್ರೆ ನೀವು ಕಳಿಸಿದ ಸ್ಯಾರಿನ ನಿನ್ನೆನೆ ಡಿಸೈನ್ ಮಾಡಿ ನಿಮಗೆ ಕಳಿಸಿದ್ನಲ್ಲ. ಆ ಸ್ಯಾರಿ ಈ ಮೇಡಮ್ ಅವ್ರದೇ ಮೇಡಮ್. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ನಿಮಗೆ ಕೊಡಬೇಕಾಗಿರೋ 20,000ದಲ್ಲಿ 5,000 ಅಡ್ವಾನ್ಸ್ ಹೋಗಿ ಉಳಿದಿದ್ದ 15,000 ರೂಪಾಯಿ ತಗೊಳ್ಳಿ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್. ಇನ್ಮೇಲೆ ನಮಗೆ ಬರೋ ಎಲ್ಲ ಡಿಸೈನಿಂಗ್ ಆರ್ಡರ್ಸ್ನ ನಿಮಗೆ ಕೊಡ್ತೀವಿ. ಹೋಗಿ ಬರ್ತೀನಿ ಮೇಡಮ್.
ಮಮ್ಮಿ ಟೈಮ್ ಆಗ್ತಿದೆ, ಅಜ್ಜಿಗ್ ದುಡ್ಡು ಕೊಡು. ಅವಧಿ ಮುಗಿಯೋದ್ರೊಳಗೆ ನಾನ್ ನಿಮಗೆ ಕೊಡ್ತೀನಿ ಅಂತ ಹೇಳಿದ ದುಡ್ಡು. ತಗೊಳ್ಳಿ ಅತ್ತೆ. ನಾನ್ ಗೆದ್ದೆ ಅಂತ ಹೇಳ್ತಾ ಇಲ್ಲ, ನೀವೇ ನನ್ನ ಗೆಲ್ಸಿದ್ರಿ ಅತ್ತೆ. ನನ್ನ ಹತ್ರ 35,000 ರೂಪಾಯಿ ಅಷ್ಟೇ ಇದ್ದಿದ್ದು, ಮಿಕ್ಕಿದ 15,000 ನೀವೇ ಕೊಟ್ಟಿದ್ದು. ನಾನು ಕಷ್ಟಪಟ್ಟು ಮಾಡಿದ ಡಿಸೈನ್ಗೆ ಸಂಭಾವನೆ ಅಂತ 15,000 ರೂಪಾಯಿ ಕೊಟ್ಟು ನನಗೆ ಸಹಾಯ ಮಾಡಿ ಗೆಲ್ಸಿದ್ರಿ. ನಿಮ್ಮ ಒಳ್ಳೆತನನ ಈ ಜನ್ಮದಲ್ಲಿ ನಾನು ಮರೆಯಲಾತೆ. ನಿನ್ನ ನೋಡ್ತಿದ್ರೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದ್ಯಮ್ಮ. ಮನುಷ್ಯ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಗೆಲ್ಬೋದು ಅಂತ ನಿರೂಪಿಸಿದ್ಯಮ್ಮ. ಮನೆ ಕೆಲಸಕ್ಕೆ ಸೀಮಿತವಾಗಿರೋ ಕೆಲವು ಗೃಹಿಣಿಯರಿಗೆ ನೀನೇ ಆದರ್ಶವಾಗಿ ಸ್ಫೂರ್ತಿಯಾಗಿದ್ಯಾ ಕಣಮ್ಮ. ನಿನ್ ಕಷ್ಟಕ್ಕೆ ದೇವ್ರು ಸಹಾಯ ಮಾಡಿದನ್ ವಸು. ನೀನ್ ಪಟ್ಟಿದ ಕಷ್ಟ, ನೀನ್ ಮಾಡಿದ ಪ್ರಾರ್ಥನೆ ಫಲ ಕೊಡ್ತು. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ವೆರಿ ಪ್ರೌಡ್ ಆಫ್ ಯು. ಕಂಗ್ರಾಟ್ಸ್ ಅಕ್ಕ. ನಮ್ಮ ಅದ್ಕೆಯಿಂದಾನೇ ನೀನ್ ಗೆದ್ದಿತ್ತು, ಅದನ್ನ ನೆನ್ಪಲ್ಲಿ ಇಟ್ಕೊಮ್ಮ. ಗೆದ್ದೆ ಅಂತ ಕೊಬ್ಬಿಂದ ಬೀಗ್ಬೇಡಮ್ಮ. ಕಂಗ್ರ್ಯಾಚುಲೇಷನ್ ರೀ. ನೀವು ಸಾಧಿಸ್ತೀರೋ ಅನ್ನೋ ನಂಬಿಕೆ ನನಗಿತ್ತು. ಸಾಧಿಸ್ದೇ ಇದ್ದಿದ್ರೆ ಯಾವ ಥರದ ಶಿಕ್ಷೆ ಅನುಭವಿಸ್ತಿರೋ ಏನೋ ಅಂತ ತುಂಬ ಭಯ ಆಗಿತ್ತು. ಅದಕ್ಕೆ ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡೆ. ಆದರೆ ನೀವದನ್ನು ಒಪ್ಕೊಳ್ಳಿಲ್ಲ. ನನ್ನ ಜೊತೆ ಜಗಳನೂ ಆಡಿದ್ರಿ. ಹಠ ಹಿಡಿದು ಒಬ್ಬರೇ ಪ್ರಯತ್ನ ಪಟ್ರಿ. ನಿಮ್ಮ ಕಷ್ಟ, ನಿಮ್ಮ ಪ್ರಯತ್ನ, ನಿಮ್ಮ ಹಠ, ನಿಮ್ಮ ಹಾನೆಸ್ಟಿ, ನಿಮ್ಮ ಸಿನ್ಸಿಯಾರಿಟಿ ಇವೆಲ್ಲ ನಿಮ್ಮನ್ನ ಗೆಲ್ಲೋ ಹಾಗೆ ಮಾಡ್ತು. ಹ್ಯಾಟ್ಸ್ ಆಫ್ ಟು ಯು. ಇಲ್ಲ ರೀ, ನಿಮ್ಮೆಲ್ಲರೂ ಸಹಕಾರದಿಂದಲೇ ನನಗೆ ಸಾಧಿಸೋಕಾಗಿತ್ತು. ಯಾವ ವ್ಯಕ್ತಿಗಾಗ್ಲಿ ಅವ್ರ ಕುಟುಂಬನೇ ಒಂದು ದೊಡ್ಡ ಬಲ. ಆ ಕುಟುಂಬದವರ ಪ್ರೋತ್ಸಾಹ, ಬೆಂಬಲ ಇದ್ರೆ ಆ ವ್ಯಕ್ತಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನೀವೆಲ್ಲರೂ ನಿರೂಪಿಸಿದ್ರಿ. ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ.